ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಅಧಿಕೃತವಾಗಿ ತನ್ನ ಬಳಿ ಪರಮಾಣು ಶಸ್ತ್ರಾಸ್ತ್ರಗಳಿವೆ ಅಂತ ದೃಢೀಕರಿಸುವುದಿಲ್ಲ ಮತ್ತು ದಶಕಗಳಿಂದ ದೃಢೀಕರಿಸದೇ ಇರುವ ನಿಲುವನ್ನು ಕಾಯ್ದುಕೊಂಡಿದೆ. ಈ ತಂತ್ರವನ್ನು ರಾಜತಾಂತ್ರಿಕ ಸಂಕ್ಷಿಪ್ತ ರೂಪದಲ್ಲಿ ಪರಮಾಣು ಅಸ್ಪಷ್ಟತೆ ಅಂತ ಕರೆಯಲಾಗುತ್ತೆ. ಆದರೆ ನಕ್ಷೆಯಲ್ಲಿ ಆ ಅಸ್ಪಷ್ಟತೆಯನ್ನು ಇಸ್ರೇಲಿಗೆ ಉಳಿಸಿಕೊಳ್ಳುವುದು ಕಷ್ಟಕರವಾಗಿದೆ. ಒಂದು ಸ್ಥಳವಿದ್ದರೆ ಅದು ಡಿಮೋನಾ. ಈ ದಕ್ಷಿಣ ಇಸ್ರೇಲಿ ಪಟ್ಟಣದ ಹೊರವಲಯದಲ್ಲಿರುವ ಶಿಮೋನ್ ಪೆರೆಸ್ ನೆಗೆವ್ ಪರಮಾಣು ಸಂಶೋಧನಾ ಕೇಂದ್ರದಲ್ಲೇ ಇಸ್ರೇಲ್ನ ಪರಮಾಣು ಯೋಜನೆಯನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಪಾಶ್ಚಿಮಾತ್ಯ ಗುಪ್ತಚರ ಮೌಲ್ಯಮಾಪನಗಳು, ಶೈಕ್ಷಣಿಕ ಸಂಶೋಧನೆ ಮತ್ತು 1986ರ ಇಸ್ರೇಲಿ ತಂತ್ರಜ್ಞ ಮೊರ್ಡೆಚೈ ವನೂನು ಅವರ ಸಾಕ್ಷ್ಯವು ಡಿಮೋನವನ್ನು ಇಸ್ರೇಲ್ ಪರಮಾಣು ಶಸ್ತ್ರಾಸ್ತ್ರದ ತಿರುಳಿನಲ್ಲಿರುವ ವಿದಳನ ವಸ್ತುವಾದ ಪ್ಲುಟೋನಿಯಮನ್ನು ಉತ್ಪಾದಿಸುವ ಸ್ಥಳ ಅಂತ ಹೇಳಲಾಗಿದೆ. ವನೂನು ಬ್ರಿಟಿಷ್ ಪತ್ರಿಕೆಯೊಂದಕ್ಕೆ ಛಾಯಾಚಿತ್ರಗಳನ್ನು ಕಳ್ಳ ಸಾಗಾಣಿಕೆ ಮಾಡಿದರು. ಇದೀಗ ಈ ಡಿಮೋನಾ ನಗರದ ಮೇಲೆ ಇರಾನ್ ದಾಳಿ ಮಾಡಿರೋದು. ಅಲ್ಲಿ ಅನೇಕ ಜನ ಗಾಯಗೊಂಡಿದ್ದಾರೆ. 10 ವರ್ಷದ ಒಬ್ಬ ವ್ಯಕ್ತಿ ಅಂದರೆ ಬಾಲಕ ಮೃತಪಟ್ಟಿದ್ದಾರೆ ಅನ್ನುವಂಥ ಸುದ್ದಿಗಳಿದೆ. ಅನೇಕ ಜನ ಈ ನಗರದಲ್ಲಿ ಜನವಸತಿ ಪ್ರದೇಶ ಇದು. ಈ ಪ್ರದೇಶದ ಮೇಲೆ ಗುರಿಯಾಗಿಸಿ ಇರಾನ್ ದಾಳಿ ಮಾಡಿತ್ತು. ಅದರ ಜೊತೆಗೆ ಈ ಇಸ್ರೇಲ್ನ ಎಲ್ಲ ಈ ಪರಮಾಣುಗಳು ಏನಿದೆ ಅದೆಲ್ಲವೂ ಕೂಡ ಇಲ್ಲೇ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದರ ಮೇಲೆ ಇದೀಗ ಇರಾನ್ ದಾಳಿ ಮಾಡಿರೋದು. ಅಂದರೆ ಇರಾನ್ನ ಪರಮಾಣು ಕೇಂದ್ರದ ಮೇಲೆ ಇಸ್ರೇಲ್ ಮೊನ್ನೆ ದಾಳಿ ಮಾಡಿತ್ತು, ಶನಿವಾರ ದಾಳಿ ಮಾಡಿತ್ತು. ಈ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲಿನ ಮೇಲೆ ನಿನ್ನೆ ಇರಾನ್ ದಾಳಿ ಮಾಡಿರೋದು. ಅಂದರೆ ಈ ಪರಮಾಣು ವಿಚಾರಕ್ಕನೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಈ ಯುದ್ಧ ಶುರುವಾಗಿತ್ತು. ಇರಾನ್ನ ಪರಮಾಣು ಶಸ್ತ್ರೀಕರಣವನ್ನು ವಿರೋಧಿಸಿ ಅಮೆರಿಕ ಅದರ ಬಗ್ಗೆ ಪ್ರಶ್ನೆ ಮಾಡಿತ್ತು. ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಕೂಡ ಮೊದಲ ಹಂತದಲ್ಲಿ ಅಮೆರಿಕ ಕೊಟ್ಟಿತ್ತು. ಆದರೆ ಇರಾನ್ ಆ ಮಾತುಗಳನ್ನು ಕೇಳಿರಲಿಲ್ಲ. ಅದಾದ ನಂತರ ಅಮೆರಿಕ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಯಾವಾಗ ಯುದ್ಧ ಶುರುವಾಯಿತು, ಯುದ್ಧದ ಅವಘಡಗಳು ಶುರುವಾಯಿತು, ಎಲ್ಲವೂ ಆದ ನಂತರ ಮೊನ್ನೆ ಏಕಾಏಕಿಯಾಗಿ ಇಸ್ರೇಲ್ ಈ ಇರಾನ್ನ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿತು. ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ನ ಶಿಮೋನ್ ಪೆರೆಸ್ ನೆಗೆವ್ ಪರಮಾಣು ಕೇಂದ್ರ ಏನಿದೆ, ಈ ಪರಮಾಣು ಕೇಂದ್ರವನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಅನೇಕ ಹಾನಿಗಳು ಕೂಡ ಆಗಿದೆ ಇಸ್ರೇಲ್ಗೆ. ಇದರ ಬಗ್ಗೆ ಬೆಂಜಮಿನ್ ನೆತನ್ಯಾಹು ಕೂಡ ಮಾತನಾಡಿ ಇದೊಂದು ಅತ್ಯಂತ ಕಷ್ಟಕರ ದಿನ ನಮ್ಮದು ಅನ್ನುವಂಥ ಮಾತುಗಳನ್ನು ಅವರು ಮಾತನಾಡಿದರು. ಇದೀಗ ಯುದ್ಧ ಮುಂದುವರೆದಿದೆ ಮಧ್ಯಪ್ರಾಚ್ಯದಲ್ಲಿ. Whoa.